ಕ್ಲೀನೆಸ್ಟ್ ಇಂಟರ್ವ್ಯೂ, ಕ್ಲೀನೆಸ್ಟ್ ಇಂಟ್ರೊಡಕ್ಷನ್ ಎವರ್. ನಮ್ಮ ಮನೇಲಿ ಅಂದ್ಕೊಂಡು ಸ್ವಲ್ಪ ಏನೋ ಲೂಸ್ ಆಗಿರಬೇಕು. ನೀವು ಎಲ್ಲಿಂದ ಇನ್ಸ್ಪಿರೇಷನ್ ತರ್ತೀರಾ? ಸೊ ಅವರೇ ಇನ್ನೋವೇ ನನಗೆ ಇನ್ಸ್ಪಿರೇಷನ್. ಸೊ ಅವ್ರು ಏನು ಹೇಳ್ತಾರೋ ಇಮಿಡಿಯೇಟಾಗಿ ನೋಟ್ ಮಾಡ್ಕೋತೀನಿ. ಕಾಮಿಡಿ ಏನು ಅಂತ ನೀವು ವಿವರಿಸಿ. ಅದೇ ಕಾಮಿಡಿ ಅಷ್ಟೇ, ಇನ್ನೇನು ಇಲ್ಲ. ಯು ಆರ್ ದಿ ಆಲ್ಫಾ ಮೇಲ್ ಇನ್ ದಟ್ ಗ್ರೂಪ್. ನೀವು ಟ್ರೋಲ್ಸ್ ಹೆಂಗೆ ಹ್ಯಾಂಡಲ್ ಮಾಡಿ? ನಂಗೆ ನಿಜ ಹೇಳಬೇಕಾದ್ರೆ ಇವತ್ತು ಯಾರು ಟ್ರೋಲೇ ಮಾಡಿಲ್ಲ. ಸಮ್ ಕಾಂಟೆಂಟ್ ಕ್ರಿಯೇಟರ್ಸ್ ಅವಾಯ್ಡ್ ಇಟ್. ಸೊ ಯಾತ್ರ ಬಗ್ಗೆ ನಂಗೆ ಜಾಸ್ತಿ ಜ್ಞಾನ ಇಲ್ವಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದೇ ಇಲ್ಲ. ಅದು ಹೆಂಗೆ ನೀವು ಈ ಜನ್ರೇಷನ್ ಅವ್ರ ಇದ್ದು ನಿಮಗೆ ಇಡ್ಲಿ ಅಷ್ಟು ಇಷ್ಟ? ಇಡ್ಲಿ ಇಸ್ ಲೈಕ್ ದ ಬೆಸ್ಟ್. ದೀಸ್ 3 ಪ್ಲೇಸಸ್ ನಂಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಕಾಮಿಡಿ ಸೀನ್ ಹೆಂಗಿರ್ಬೋದು? ಈ ಜನ್ರೇಷನ್ ಅಂತ ಡಬ್ಬಾ ಜನ್ರೇಷನ್ ಯಾವುದೂ ಇಲ್ಲ ಅಂತಾರೆ. ಇಡ್ಲಿ ಮಂಚೂರಿಯನ್ ಮಾಡಬೇಕು ಅಂದರೆ ಹಿಂಗೆ ಕನ್ವಿನ್ಸ್ ಮಾಡಿ. ಬಟ್ ಪ್ಲೀಸ್ ಇಡ್ಲಿ ಮಂಚೂರಿಯನ್ ಬೇಡ. ಹಲೋ ವೀಕ್ಷಕರೇ, ನಮ್ಮ ಹೊಸ ಸಂಚಿಕೆ ಜಸ್ಟ್ ಯೂತ್ ಬಾತಲ್ಲಿ ಇದು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾನು ಸುದತ್ ಭಾರದ್ವಾಜ್. ಇವತ್ತಿನ ಗೆಸ್ಟ್ ಒಬ್ಬ RJ, ವಾಯ್ಸ್ ಆರ್ಟಿಸ್ಟ್, ಕಮಿಡಿಯನ್, ಸ್ಟ್ಯಾಂಡಪ್ ಕಮಿಡಿಯನ್, ಡಿಜಿಟಲ್ ಕ್ರಿಯೇಟರ್, ಇಡ್ಲಿ ಪ್ರಿಯರು. ಆಮೇಲೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಥರ ಹೆಣ್ಮಕ್ಳು ಪಾತ್ರ ಮಾಡುವಾಗ ಟವಲ್ ಹಾಕಲ್ಲ, ಬಟ್ ಫಸ್ಟ್ ಕ್ಲಾಸಾಗಿ ಒಂದು ಬಿಗ್ ಹಾಕ್ತಾರೆ. ಇನ್ನೂ ಯಾರು ಅಂತ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ವೆಲ್ಕಮ್ ಅವರ್ ಗೆಸ್ಟ್ ಮಿಸ್ಟರ್ ಶ್ರೇಯಸ್ ರಾವ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಲೇಟ್ ಆಯಿತು, ಬಟ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ನಿಮಗೂ ಕೂಡ. ಆ್ಯಂಡ್ ಎಲ್ಲ ಯಾರನ್ನು ನೋಡ್ತಾ ಇದ್ದಾರೋ ಎಲ್ಲರಿಗೋಸ್ಕರನು ಹ್ಯಾಪಿ ನ್ಯೂ ಇಯರ್ 2024 ಅಷ್ಟೇ. ನ್ಯೂ ಇಯರ್ಗಿಂತ ಹ್ಯಾಪಿ 2024 ಬಿಕಾಸ್ ಫುಲ್ ಇಯರ್ ಇಸ್ 2024. ಇವಾಗ ನಿಮ್ಮೊಂದು ಸಣ್ಣ ಇಂಟ್ರೋ ಕೊಡಿ. ಬ್ಯಾಕ್ಗ್ರೌಂಡು, ಓದಿದ್ದು ಹೇಗೆ? ಓ ಹಾಗೆ ಆ ಥರದ ಇಂಟ್ರೋನ. ನಾನು ಹುಟ್ಟಿದ್ದು ದಾವಣಗೆರೆ. ಹುಟ್ಟಾದ್ಮೇಲೆ ನಾವು ಬಿಕಾಸ್ ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ. ಸೊ ಅದರಿಂದ ತುಂಬ ಟ್ರಾವೆಲ್ ಮಾಡ್ತಿದ್ವಿ. ಸೊ ನಾಗ್ಪುರಲ್ಲಿ ಬೆಳೆದಿದ್ದೀನಿ, ಮತ್ತು ಬಾಂಬೆಯಲ್ಲಿ ಬೆಳೆದಿದ್ದೀನಿ, ಶಿಲಾಂಗಿಗೂ ಹೋಗಿದ್ದೀನಿ, ಹೈದ್ರಾಬಾದ್ಗೆ ಹೋದೆ, ಆ್ಯಂಡ್ ಫೈನಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ವಿ. ಕ್ಲೀನೆಸ್ಟ್ ಇಂಟರ್ವ್ಯೂ, ಕ್ಲೀನೆಸ್ಟ್ ಇಂಟ್ರೊಡಕ್ಷನ್ ಎವರ್. ಸೊ ನೀವು ಕಾಮಿಡಿಗೆ ಆ್ಯಕ್ಚುಲಿ ಎಂಟ್ರಿ ಹೆಂಗಾಗಿದ್ದು, ಸ್ವಲ್ಪ ನಿಮ್ಮ ಕೆರಿಯರ್ ಬಗ್ಗೆ ಹೇಳಿ. ಓದಿದ್ದು ಏನಾರು ರಿಲೇಟೆಡ್ ಫೀಲ್ಡಲ್ಲಿ ಇತ್ತಾ? ಹೆಂಗೆ ನೀವು ಬಂದಿದ್ದು? ಆ್ಯಕ್ಚುಲಿ ಮನೇಲಿ ಯಾರೂ ಇರಲಿಲ್ಲ ಈ ಥರ ಇದಕ್ಕೆ ಯಾರು, ಮತ್ತು ಮೀಡಿಯಾ ಇಂಡಸ್ಟ್ರಿಯಲ್ಲಿ ಯಾರೂ ಕೆಲಸ ಮಾಡಿರಲಿಲ್ಲ. ಸೊ ನಾನು ಓದ್ತಾ ಇದ್ದೆ. ನಮ್ಮ ಮೈ ಗ್ರ್ಯಾಂಡ್ ಫಾದರ್ ಎಲ್ಲರೂ ಡಾಕ್ಟರು ಮತ್ತು ಇಂಜಿನಿಯರ್ಸು ಮತ್ತು ಆ ಥರದ್ದೆಲ್ಲ ಟಿಪಿಕಲ್ ಬ್ಯಾಕ್ಗ್ರೌಂಡ್. ಮತ್ತು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನಾನು ಬೆಂಗಳೂರಿಗೆ ಶಿಫ್ಟ್ ಆದಾಗ ಫಸ್ಟ್ ಟೈಮ್ ರೇಡಿಯೋ ಕೇಳಿಸ್ಕೊಂಡೆ, FM ರೇಡಿಯೋ. ಸೊ ಆ ರೇಡಿಯೋ ಕೇಳಿಸ್ಕೊಂಡಾಗ ನಂಗೆ ಅನಿಸ್ತು, RJ ಅಂದರೆ ಈ ಥರ ಮಾತಾಡ್ಬೋದಲ್ವಾ ಅಂತ. ಸೊ ಅಲ್ಲಿವರೆಗೂ ನಾನು ಏನೂ ಆ ಥರ ಏನೂ ಟ್ರೈ ಮಾಡಿರಲಿಲ್ಲ. ಆವಾಗ ನಾನು ಯೋಚನೆ ಮಾಡ್ತಿದ್ದೆ, ಹಿಂಗೆ ಈ ಥರ ಒಂದು ಸ್ಟುಡಿಯೋನ ಕೂತ್ಕೊಂಡ್ಬಿಟ್ಟು ಮಾತಾಡ್ಕೊಟ್ಟು ಪೂರ್ತಿ ಸಿಟಿ ನಿಮಗೆ ಕೇಳುತ್ತೆ. ಆಮೇಲೆ ಏನು ಬೇಕೋ ಅದು ಮಾತಾಡ್ಕೋಬೋದು, ಆ್ಯಂಡ್ ಪ್ಲಸ್ ಯಾವ ಹಾಡು ಬೇಕೋ ಇಷ್ಟ ಬರುತ್ತೋ ಅದು ಪ್ಲೇ ಮಾಡ್ಕೋಬೋದು. ಸೊ ಆ ಒಂದು ಯೋಚನೆ ಇಟ್ಕೊಂಡು ನಾನು ಅಂದ್ಕೊಂಡೆ, ಸರಿ ಇದರಲ್ಲಿ ಒಂದು ಕರಿಯರ್ ಇರಬಹುದು ಅಂತ. ಸೊ ನಾನು 8th ಸ್ಟ್ಯಾಂಡರ್ಡ್ ಇದ್ದೆ ಅದು ರೇಡಿಯೋ ಫಸ್ಟ್ ಕೇಳಿಸ್ಕೊಂಡಾಗ. ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಮನೇಲಿ ಅಂದ್ಕೊಂಡು ಸ್ವಲ್ಪ ಏನೋ ಲೂಸ್ ಆಗಿರಬೇಕು, ಆಮೇಲೆ ದಾರಿಗೆ ಬರ್ತಾರೆ ಅಂತ, ಬಟ್ ಆಗಲಿಲ್ಲ. ಸೊ ದೆನ್ ಐ ಸ್ಟಡಿಡ್ ಮಾಸ್ ಕಮ್ಯುನಿಕೇಷನ್ಸ್ so that I could become a radio jockey or anything to do with media basically. And then radio happened, then I started working, and then it's been 9 ವರ್ಷ ಆಗಿದೆ. ಸೊ ರೇಡಿಯೋ, ಟೆಲಿವಿಷನ್, ಮತ್ತು ತಿರ್ಗಾ ಇವಾಗ ರೇಡಿಯೋಗೆ ಬಂದಿದ್ದೀನಿ. ಅದ್ರ ಮಧ್ಯ ಡಿಜಿಟಲ್ ಯಾವಾಗ ಪಿಕಪ್ ಆಯ್ತಲ್ವ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ರು. ಆವಾಗ ನಾನು ಅಂದ್ಕೊಂಡೆ, ಓಕೆ ನಾನು ಏನಾದರೂ ಈ ಥರ ಮಾಡ್ಬೋದು. ಬಿಕಾಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ನೀವು ಅವ್ರ ಥರ ಇಮಿಟೇಷನ್ ಚೆನ್ನಾಗಿ ಮಾಡ್ತೀಯಾ, ನೀನು ಕೆಲವೊಂದು ಜೋಕ್ಸ್ಗಳು ಚೆನ್ನಾಗಿರುತ್ತೆ, ಸೊ ಟ್ರೈ ಮಾಡು ಅಂತ. ಸೊ ಪ್ಯಾಂಡಮಿಕ್ ಶುರು ಆಗಿತ್ತು ಅವಾಗ. ಸೊ ಪ್ಯಾಂಡಮಿಕಲ್ಲಿ ಮನೇಲಿ ಕೂತ್ಕೊಂಡು ಬೇರೆ ಕೆಲಸ ಇರಲಿಲ್ಲ. ಸೊ ಹಾಗೆ ಒಂದು 2-3 ರೀಲ್ ಹಾಕಕ್ಕೆ ಶುರು ಮಾಡಿದೆ. ಅದೇ ಒಂದು ಅಭ್ಯಾಸ ಆಗ್ಬಿಡ್ತು ಅಷ್ಟೇ. ಆ್ಯಂಡ್ ಇವಾಗ ಅದೇ ಒಂದು ಆಲ್ಟರ್ನೇಟ್ ಕರಿಯರ್ ಥರ ಆಗಿದೆ. ಸೊ ನಾನು ಕೇಳಬೇಕೇನೆಂದರೆ, ನಿಮಗೆ ಕಾಮಿಡಿಗೆ ಐಡಿಯಾಸ್ ಎಲ್ಲಿಂದ ಬರುತ್ತೆ? ಇವಾಗ ತುಂಬ ಜನರು ತುಂಬ ಸ್ಕ್ರಿಪ್ಟು ಡಿಸಿಪ್ಲಿನ್ಡಾಗಿ ಶಿಸ್ತಾಗಿ ಕುತ್ಕೊಂಡು ಒಂದು ಸ್ಕ್ರಿಪ್ಟ್ ಬರೀತಾರೆ. ನೀವು ನಿಮ್ಮ ಕಾಮಿಡಿ ಶೋಸ್ಗೆ ಇಲ್ಲ ನಿಮ್ಮ ಇಂಪ್ರಾವ್ಸ್ಗೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಾಗ ನೀವು ಎಲ್ಲಿಂದ ಇನ್ಸ್ಪಿರೇಷನ್ ತರ್ತೀರಾ? ನಾನು ಅಷ್ಟೇ ಪ್ರಿಪೇರ್ ಮಾಡ್ತೀನಿ. ಪ್ರಾಪರ್ ಸ್ಕ್ರಿಪ್ಟಿಂಗ್ ಕರೆಕ್ಟಾಗಿ ಬರ್ಕೋತೀನಿ, ಏನೇನು ಬರಬೇಕು, ಪಂಚ್ ಲೈನ್ ಎಲ್ಲಿ ಬರಬೇಕು, ಅದನ್ನು ರೀರೈಟ್ ಮಾಡ್ತೀನಿ, ಎಷ್ಟು ಡ್ಯೂರೇಷನ್ ಇರಬೇಕು, ಎಲ್ಲ ಅದು ಫಾರ್ಮ್ಯಾಟ್ ಇದ್ದೇ ಇರುತ್ತೆ. ಆದರೆ ಇನ್ಸ್ಪಿರೇಷನ್ ಬಂದು ಐ ಥಿಂಕ್ ಮೈ ಪೇರೆಂಟ್ಸ್. ಅದರಲ್ಲಿ ನಮ್ಮ ಅಮ್ಮ ಸ್ಪೆಷಲಿ, ಶಿ ಈಸ್ ದ ಫನಿಯೆಸ್ಟ್ ಪರ್ಸನ್ ಐ ನೋ. ಯಾವಾಗಾದರೂ ಆಗಲಿ ಶಿ ಈಸ್ ಜಸ್ಟ್ ಕ್ರ್ಯಾಕಿಂಗ್ ಜೋಕ್ಸ್ ಆಲ್ ದ ಟೈಮ್. ಏನೇ ಇರಲಿ, ನನ್ನ ಬಟ್ಟೆ ಹಾಕೊಂಡ್ರೆ ಅದಕ್ಕೆ ನಾನು ಜೋಕ್ ಮಾಡ್ತಾರೆ, ನಮ್ಮ ಮನೆಗೆ ಲೇಟ್ ಹೋದರೆ ಅದ್ರ ಒಂದು ಜೋಕ್ ಮಾಡಿಬಿಡ್ತಾರೆ. ಸೊ ಅವರೇ ಇನ್ನೋವೇ ನನಗೆ ಇನ್ಸ್ಪಿರೇಷನು. ಸೊ ಅವ್ರು ಏನು ಹೇಳ್ತಾರೋ ಇಮಿಡಿಯೇಟಾಗಿ ನೋಟ್ ಮಾಡ್ಕೋತೀನಿ. ನಮ್ಮಮ್ಮ ಒಂದು ಲೈನ್ ಹಿಂಗೆ ಹೇಳಿದ್ರು, ಇದನ್ನು ಸ್ವಲ್ಪ ವಿವರವಾಗಿ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಒಂದು ರೀಲ್ ಆಗುತ್ತೆ. ಸೊ ಬೇಸಿಕಲಿ ಮನೇಲೇ ಎಲ್ಲ ಜೋಕ್ಸ್ ಬರೋದು ಬೇಸಿಕಲಿ ನನಗೆ. ಸೊ ನೀವು ನಿಮ್ಮ ಮನೇಲಿ ತುಂಬಾ ಜನರು ಚೆನ್ನಾಗಿ ಜೋಕ್ಸ್ ಮಾಡೋ ಒಂದು ವಾತಾವರಣ ಇದೆ. ಫುಲ್ ಯಾವಾಗಲೂ ಅಷ್ಟೇ. ನಮ್ಮಮ್ಮ ಯಾವಾಗಲೂ ಬರೀ ಜೋಕ್ಸೇ ಮಾಡ್ತಿರ್ತಾರೆ. ನಂಗೆ ಕೆಲವೊಂದ್ಸರಿ ಗೊತ್ತೇ ಆಗಲ್ಲ, ಈಗ ಸೀರಿಯಸ್ ಆಗಿ ಹೇಳ್ತಿದಾರೋ ಜೋಕ್ ಮಾಡ್ತಿದಾರೋ ಅಂತ. ಸರ್ಕಾಸಮ್, ಆಲ್ ಕೈಂಡ್ಸ್ ಆಫ್ ಹ್ಯೂಮರ್. ಸೊ ಶಿ ಈಸ್ ವೆರಿ ಫನಿ ಆ್ಯಂಡ್ ಸೊ ಇಸ್ ಮೈ ಡ್ಯಾಡ್. ಸೊ ದಟ್ಸ್ ವೇರ್ ದ ಹ್ಯೂಮರ್ ಕಮ್ಸ್ ಫ್ರಮ್. ಸೊ ನೀವು ಇವಾಗ RJ ಆಗಿ ಇವಾಗ ನೀವು ಹೆಂಗೆ ಕೆಲಸ ಮಾಡ್ತಿದ್ದಂಗೆ ನೀವು ಇವಾಗ ಸೋಷಿಯಲ್ ಮೀಡಿಯಾ ಇದಕ್ಕೆ ಬಂದ್ರ? ಆರ್ ಇಲ್ಲ, ಆಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಅ ಫುಲ್ ಟೈಮ್ RJ.
ನಾನು ಒಂದು ರೇಡಿಯೋ ಸ್ಟೇಷನ್ ಕಾಂಟೆಂಟ್ ಲೀಡ್ ಮಾಡ್ತೀನಿ. ಸೊ ಅವಾಗವಾಗ ಅಕಸ್ಮಾತ್ ಏನಾದರೂ ಅವಕಾಶ ಸಿಕ್ಕರೆ ಒಂದು ಶೋ ಮಾಡ್ಬಿಡ್ತೀನಿ. ಅದು ಬಿಟ್ಟರೆ ನನಗೆ ಇಟ್ಸ್ ನಾಟ್ ಮೈ ಫುಲ್ ಟೈಮ್ ಜಾಬ್. ನಾನು ಮೈ ರಿಯಲ್ ಜಾಬ್ ಆನ್ ಪೇಪರ್ ಇಸ್ ದಟ್ ಐ ಆಮ್ ಅ ಕಾಂಟೆಂಟ್ ಲೀಡರ್ ಅಟ್ ಅ ರೇಡಿಯೋ ಸ್ಟೇಷನ್. ಅಂಡ್ ದೆನ್ ಐ ಹ್ಯಾಪನ್ ಟು ಬಿ ಹೋಸ್ಟ್ ಅ ಕಪಲ್ ಆಫ್ ಶೋಸ್ ಬಿಕಾಸ್ ನಂಗೆ ರೇಡಿಯೋನಲ್ಲಿ ಮಾತಾಡೋದು ತುಂಬ ಇಷ್ಟ. ಯಾಕೆ ಅಂತ ಹೇಳಿದ್ರೆ ರೇಡಿಯೋ ಯಾವ ಥರ ಮೀಡಿಯಮ್ ಅಂತ ಹೇಳಿದ್ರೆ ಇವತ್ತವರೆಗೂ ಶಾರ್ಟ್ ಫಾರ್ಮ್ಯಾಟ್ ಕಾಂಟೆಂಟ್ ನಾವು ಇವಾಗ ಮಾತಾಡ್ತಿದ್ದೀವಲ್ಲ, ರೇಡಿಯೋ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. 1 ಮಿನಿಟಲ್ಲಿ ಲಿಂಕ್ಸ್ ಆಗಿರ್ಬೋದು, ಪ್ರ್ಯಾಂಕ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಹಾಡುಗಳು ಫನಿ ಪ್ಯಾರಡಿ ಸಾಂಗ್ಸ್ ಆಗಿರ್ಬೋದು, ರೇಡಿಯೋ ತುಂಬ ವರ್ಷದಿಂದ ಮಾಡ್ತಿದ್ದಾರೆ. ಸೊ ರೇಡಿಯೋ ಒಂದು ಒಳ್ಳೆ ಫೌಂಡೇಶನ್. ಆ್ಯಂಡ್ ರೇಡಿಯೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಏನು ಗೊತ್ತಾ, ಏನೂ ಜಜ್ಮೆಂಟ್ ಇರಲ್ಲ. ಕ್ಯಾಮ್ರಾ ಇದೆ ಅಥವಾ ನಾನು ರೀಟೇಕ್ ಮಾಡ್ಬೋದು ಅಂತ ನಿಮ್ಗೆ ಏನು ಮನಸ್ಸಲ್ಲಿ ಬರುತ್ತೋ ಅದು ಕ್ಲಿಯರಾಗಿ ಹೇಳ್ತೀರಾ. ದೇರ್ ಇಸ್ ಮ್ಯೂಸಿಕ್, ನೀವು ಇಂಡಿಪೆಂಡೆಂಟ್ಲಿ ಆರ್ ವರ್ಕಿಂಗ್ ಬಟ್ ಯು ಆರ್ ಟಾಕಿಂಗ್ ಟು ಸೋ ಮೆನಿ ಪೀಪಲ್. ಸೊ ದಟ್ ಈಸ್ ದ ಮ್ಯಾಜಿಕ್ ಆಫ್ ರೇಡಿಯೋ. ದಟ್ ನಂಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಯಾವ ಅವಕಾಶ ಸಿಕ್ಕರೆ ಮಾಡ್ಬಿಡ್ತೀನಿ ರೇಡಿಯೋ ಶೋನ. ಅದರ್ವೈಸ್ ನಾನು ಆ್ಯಕ್ಚುಲಿ ಆರ್ಜೆ ಅಲ್ಲ. ನಮ್ಮ ವ್ಯೂವರ್ಸ್ಗೆ ಕಾಮಿಡಿ ಮೂಲಕ ನೀವು ವಿವರಿಸೋದಾದ್ರೆ ಹೌ ಡು ಯು ಎಕ್ಸ್ಪ್ಲೇನ್? ಕಾಮಿಡಿ ಮೂಲಕನೇ ಕಾಮಿಡಿ ಏನು ಅಂತ ನೀವು ವಿವರಿಸಿ. ಕಾಮಿಡಿ ಬೇಸಿಕಲಿ ಲೈಫ್ ಕಾಮಿಡಿ ಥರನೇ ಅಷ್ಟೇ. ನಿಮ್ಮ ಲೈಫಲ್ಲಿ ದಿನ ಏನಾದರೂ ಆಗ್ತಿರುತ್ತೆ. ಅದೇನು ಅಂತ ಹೇಳಿದ್ರೆ ನೀವು ಯಾವ ಥರ ನೋಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ, ನೀವು ಟ್ರಾಫಿಕ್ ನೋಡ್ಬೋದು ನೀವು ಟ್ರಾಫಿಕ್ ಇದೆ, ಯಾವ ಟ್ರಾಫಿಕ್, ಆ ಟ್ರಾಫಿಕಲ್ಲಿ ಯಾವುದೋ ಆಟೋ ಹಿಂದ್ಗಡೆ ಏನಾದರೂ ಬರ್ದಿರುತ್ತೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅ ನಾರ್ಮಲ್ ಪರ್ಸನ್ ಆ್ಯಂಡ್ ಅ ಕಮಿಡಿಯನ್. ಆ ಕಮಿಡಿಯನ್ ಯಾವಾಗೂ ನೋಡೋದು, ಇವಾಗ ಎಲ್ಲರೂ 100 ನೋಡಿದರೆ ಆ ಕಾಮಿಡಿಯನ್ ನೋಡೋದು 1 ದಿನದಲ್ಲಿ. ಆ ಅಬ್ಸರ್ವೇಷನ್ ಏನು ಸ್ಕಿಲ್ ಇದೆಯಲ್ಲ ಅದೇ ಕಾಮಿಡಿ ಅಷ್ಟೇ, ಇನ್ನೇನು ಇಲ್ಲ. ಟು ಫೈಂಡ್ ಹ್ಯೂಮರ್ ಇನ್ ಎವ್ರಿಥಿಂಗ್. ನೀವು ಇವಾಗ ಒಂದು ಎಲೆ ಮೇಲೆ ಎಲ್ಲಾದರೂ ಹೋಗಿರ್ತೀರಾ, ಅದ್ರ ಮೇಲೆ ಎಷ್ಟೊಂದು ದಿನ ಊಟ ಎಲ್ಲ ಬರ್ಸಿರ್ತಾರೆ, ಪಾಯಸ ನೋಡಿ ಏನೋ ಜೋಕ್ ಬರುತ್ತೆ. ದಟ್ ಈಸ್ ಓನ್ಲಿ ಬೇಸಿಕ್ ಕಾಮಿಡಿ. ಆ್ಯಂಡ್ ದಟ್ ಇಸ್ ದ ಓನ್ಲಿ ಥಿಂಗ್ ಐ ಫಾಲೋ. ನಾನು ಯಾವತ್ತೂ ತುಂಬ ಜಾಸ್ತಿ ಯೋಚನೆ ಮಾಡಲ್ಲ, ಇದು ಈ ಥರ ಹೇಳಿದರೆ ಅಥವಾ ಇದ್ರಲ್ಲಿ ಸೈಂಟಿಫಿಕ್ ಏನಾದರೂ ಹಾಕಬೇಕು, ಇದ್ರಲ್ಲಿ ಪೊಲಿಟಿಕಲ್ ಏನಾದರೂ ಹಾಕಬೇಕು ಇಂಥದ್ದು ಏನೂ ಇಲ್ಲ. ಬೇಸಿಕ್ ಥಿಂಗ್ ಏನಾದರೂ ಒಂದು ನೋಡಿದರೆ ಅದರಲ್ಲಿ 1% ಏನು ಕಾಮಿಡಿ ಇದೆಯೋ ಅದನ್ನ ದಟ್ಸ್ ದ ಮೋಸ್ಟ್ ರಿಯಲ್ ಅಥೆಂಟಿಕ್ ಕಾಮಿಡಿ ದಟ್ ಕಮ್ಸ್ ಟು ಮಿ ಅಷ್ಟೇ. ಆಮೇಲೆ ನಿಮ್ದು ಸೋನು ವೇಣುಗೋಪಾಲ್ ಅವ್ರ ಜೊತೆ ಒಂದು ಒಳ್ಳೆ ಒಡನಾಟ ಇದೆ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ ಶ್ರೀನಗರ ಆರ್ಕೆಸ್ಟ್ರಾ. ಲೀಡ್ ಸಿಂಗರ್ ಆಗಿ ತುಂಬಾ ಚಾರ್ಜ್ ತಗೊಂಡಿದ್ದೀರಾ ಅಲ್ಲಿ. ಯು ಆರ್ ದಿ ಆಲ್ಫಾ ಮೇಲ್ ಇನ್ ದಟ್ ಗ್ರೂಪ್. ತುಂಬಾ ಇಷ್ಟ. ಅವ್ರು ನಿಮ್ಮ ಬಗ್ಗೆ ತುಂಬಾ ಹೊಗಳಿದ್ರು. ಇಲ್ಲ, ಶ್ರೇಯಸ್ ಅವರು ಆಕ್ಚುಲಿ ಅಡ್ವರ್ಟೈಸಿಂಗ್ ಹೋಗ್ಬೇಕು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ರೆಸ್ಪಾನ್ಸ್ ಕೊಡ್ತೀರಾ? ಐ ಥಿಂಕ್ ಸೋನು ಶಿ ಇಸ್ ವೆರಿ ಕೈಂಡ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಅಫ್ಕೋರ್ಸ್ ನಾವಿಬ್ರು ಯಾವ ಥರ ಅಂತ ಹೇಳಿದರೆ ನಾವು ಸೋಷಿಯಲ್ ಮೀಡಿಯಿಂದ ಕನೆಕ್ಟ್ ಆಗಿಲ್ಲ. ನಾವು ಫಸ್ಟ್ ಒಂದು ಟೈಮಲ್ಲಿ ಕಲೀಗ್ಸ್ ಆಗಿದ್ವಿ, ಒಂದೇ ರೇಡಿಯೋ ಸ್ಟೇಷನ್ ಕೆಲಸ ಮಾಡ್ತಿದ್ವಿ, ಒಟ್ಟಿಗೆ ಟ್ರಾವೆಲ್ ಮಾಡ್ತಿದ್ವಿ. ಸೊ ಆ ಟೈಮಲ್ಲಿ ಎಷ್ಟು ಮಾತಾಡ್ತಿದ್ವಿ, ಎಷ್ಟೊಂದು ಜೋಕ್ಸ್ಗಳು ನಾವಿಬ್ರು ಶೇರ್ ಮಾಡ್ತಿದ್ವಿ. ಸೊ ಆ ಟೈಮಲ್ಲಿ ನಮಗೇನು ಐಡಿಯಾ ಗೊತ್ತಿರಲಿಲ್ಲ. ನಮಗೆ ರೇಡಿಯೋ ಇದೆ, ಸೊ ಇವತ್ತೇನಾದರೂ ಮಾತಾಡಿದ್ರೆ ನಾಳೆ ಹೋಗ್ಬಿಟ್ಟು ಅದ್ರ ಬಗ್ಗೆ ರೇಡಿಯೋ ಬಗ್ಗೆ ಮಾತಾಡೋದು ಅದು ಮಾತ್ರ ಇತ್ತು. ಸೋಷಿಯಲ್ ಮೀಡಿಯಾ ಎಲ್ಲ ಶುರು ಆದಮೇಲೆ ನಾವು ನ್ಯೂ ಪ್ಲಾಟ್ಫಾರ್ಮ್ಸ್ ಶುರು ಆಯ್ತಲ್ಲ, ಆವಾಗ ನಾವು ಓಕೆ ವಿಡಿಯೋನೂ ಟ್ರೈ ಮಾಡ್ಬೋದು. ನಮ್ಮ ಕೊಲಾಬ್ರೇಷನ್ ನಮ್ದು ಏನು ಒಂದು ಕೆಮಿಸ್ಟ್ರಿ ಇದೆಯಲ್ಲ ಅದು ವಿಡಿಯೋದಲ್ಲಿ ಯಾವ ಥರ ಕಾಣುತ್ತೆ. ಸೊ ಹಂಗಾಗಿ ಸೊ ನಿಜ ಹೇಳ್ಬೇಕಾದ್ರೆ ಮೋರ್ ದೆನ್ ಕ್ರಿಯೇಟರ್ಸ್ ಐ ಥಿಂಕ್ ವಿ ಆರ್ ದ ಬೆಸ್ಟ್ ಆಫ್ ಫ್ರೆಂಡ್ಸ್. ತುಂಬಾ ಒಳ್ಳೆ ಬೆಸ್ಟ್ ಫ್ರೆಂಡ್ ನನಗೆ. ಸೊ ನಮ್ದು ಏನೇ ಐಡಿಯಾಗಳಿದ್ರೆ ಅವ್ರ ಕಾಮಿಡಿ ಆಗಲಿ ನನ್ನ ಕಾಮಿಡಿ ಆಗಿರಲಿ ನಾವು ಇಬ್ರಿಗೂ ಹಂಚ್ಕೋತೀವಿ. ಅವ್ರು ನಂಗೆ ಫೀಡ್ಬ್ಯಾಕ್ ಕೊಡ್ತಾರೆ, ನಾವು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಅವ್ರ ಜೊತೆಗೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ creators, it's really like we are best of friends. ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾ ಕಾಮಿಡಿ ಫೀಲ್ಡ್ನ ಹೆಂಗೆ ಬದಲಾಯಿಸಿದೆ? ತುಂಬ ಬದಲಾಯಿಸಿದೆ. ಯಾಕೆಂದರೆ ಇವಾಗ ಮುಂಚೆ ಹೆಂಗಾಗ್ತಿತ್ತು ಅಂತ ಹೇಳಿದರೆ, ಅಟ್ಲೀಸ್ಟ್ ನನ್ನ ಪ್ರಕಾರ ಕಾಮಿಡಿಗೋಸ್ಕರ ಟಿ ವಿಯಲ್ಲಿ ಕೆಲವೊಂದು ಶೋಗಳು ಬರೋದು, ಅಥವಾ ನಂಗೆ ಆ ಟೈಮಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಬಗ್ಗೆ ಏನೂ ಜಾಸ್ತಿ ಐಡಿಯಾನೂ ಇರಲಿಲ್ಲ. ಐ ಥಿಂಕ್ ಸೋಷಿಯಲ್ ಮೀಡಿಯಾಯಿಂದ ಇವಾಗ ಏನಾಗಿದೆ ಅಂತ ಹೇಳಿದರೆ, ಎನಿಬಡಿ ಹೂ ಥಿಂಕ್ಸ್ ದೇ ಆರ್ ರಿಮೋಟ್ಲಿ ಫನಿ ಹ್ಯಾವ್ ಅ ಪ್ಲೇಸ್ ಟು ಪುಟ್ ಇಟ್ ಔಟ್. ಅದು ಒಂದು ಟೆಕ್ಸ್ಟ್ ಟ್ವಿಟರಲ್ಲಿ ಒಂದು ಸ್ಮಾಲ್ ಸೆಂಟೆನ್ಸ್ ಆಗಿರ್ಬೋದು, ವೇರ್ ದೇರ್ಸ್ ಅ ವರ್ಡ್ ಪ್ಲೇ ಆರ್ ಅ ಜೋಕ್, ಅಥವಾ ಒಂದು ಇದಕ್ಕೆ ಫಿಲ್ಟರ್ ಹಾಕೊಂಡ್ಬಿಟ್ಟು ಇನ್ನೂ ಒಂದು ವಿಡಿಯೋ ಮಾಡೋ ಥರ ಇರ್ಬೋದು. ಯಾವುದೇ ಒಂದು ಸಣ್ಣ ಜೋಕ್ ಇದ್ದರೆ ದೇರ್ಸ್ ಅ ಪ್ಲಾಟ್ಫಾರ್ಮ್ ಟು ಶೇರ್. ಸೊ ಎನಿಬಡಿ ಹೂ ಥಿಂಕ್ಸ್ ಅವ್ರು ಸ್ವಲ್ಪ ಹ್ಯೂಮರ್ ಇದೆ ಅಂತ ಹೇಳಿದರೆ ದೇ ಕ್ಯಾನ್ ಪುಟ್ ಇಟ್ ಔಟ್. ದ ಓನ್ಲಿ ಡಿಫ್ರೆನ್ಸ್ ಇಸ್ ಕೆಲವು ಜನ ಕನ್ಸಿಸ್ಟೆಂಟ್ ಇರ್ತಾರೆ, ಕೆಲವು ಜನ ಇರಲ್ಲ. ಅದು ಒಂದೇ ಡಿಫ್ರೆನ್ಸ್ ಆಗುತ್ತೆ. ಅದು ಬಿಟ್ಟರೆ ಇವತ್ತು ಯಾರು ಬೇಕಾದರೂ ಯಾವ್ದು ಏನೇ ಏನಾದರೂ ವಿಚಾರಗಳಿದ್ರೆ ಅದನ್ನು ಹಂಚ್ಕೋಬೋದು. ಸೊ ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾ ಒಂಥರ ಇನ್ನೂ ಈಸಿ ಮಾಡಿದೆ? ಖಂಡಿತ ತುಂಬ ಈಸಿ ಮಾಡಿಬಿಟ್ಟಿದೆ. ಆ್ಯಂಡ್ ಮೋರ್ ದನ್ ದ್ಯಾಟ್ ಇವಾಗ ಇದಕ್ಕೆ ಫೋನ್ಗಳು ತುಂಬ ಈಸಿ ಮಾಡಿದೆ. ಈಗ ನೀವು ಯಾವುದೇ ಫೋನ್ ಇಟ್ಕೊಂಡಿರ್ಬೋದು, ಅದರಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿಬಿಟ್ಟು ಪೋಸ್ಟ್ ಮಾಡೋದು ತುಂಬಾ ಅನುಕೂಲ ಆಗಿದೆ. ಇವಾಗ ಸೋಷಿಯಲ್ ಮೀಡಿಯಾ ನಿಮಗೆ ಅಷ್ಟು ರೀಚ್ ಇರುತ್ತೆ, ತುಂಬ ಜನರ ಜೊತೆ ಒಂಥರ ಕಮೆಂಟ್ಸ್ ಮೂಲಕನೇ ಟಚ್ಚಲ್ಲಿ ಇರ್ತೀರಾ. ನೀವು ಟ್ರೋಲ್ಸ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಇವಾಗ ಒಂಥರ ಇದು ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಕೇಳಬೇಕಾಗಿರೋ ಪ್ರಶ್ನೆ, ನೀವು ಟ್ರೋಲ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ನಂಗೆ ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಯಾರು ಟ್ರೋಲೇ ಮಾಡಿಲ್ಲ. ಅಜಾತ ಶತ್ರು ನೀವು. ಐ ಡೋಂಟ್ ನೋ ಯಾಕೆ. ಐ ಆಮ್ ವೆರಿ ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಫಾರ್ ದ್ಯಾಟ್. ಯಾಕಂದರೆ
ನಾನು ಮಾಡೋ ಕಾಂಟೆಂಟ್ ಮೋಸ್ಟ್ಲಿ ಅಷ್ಟು ಏನು ಕಾಂಟ್ರವರ್ಷಿಯಲ್ ಏನೂ ಇಲ್ಲ. ಆ್ಯಂಡ್ ಪ್ಲಸ್ ಆ ಥರ ಏನು ಸಿಚುವೇಶನ್ ಬಂದಿಲ್ಲ ನನಗೆ ಯಾರಾದರೂ ಇದಕ್ಕೆ ಬ್ಯಾಡ್ ಕಮೆಂಟ್ಸ್ ಕೊಡೋದಾಗಿರಲಿ ಅಥವಾ ಪಾಯಿಂಟ್ ಆಫ್ ವ್ಯೂ ಡಿಫರ್ ಆಗಿರಲಿ. ಸೊ ನಂಗೆ ನಿಜ ಹೇಳ್ಬೇಕಂದ್ರೆ ಇವತ್ತರೆಗೂ ಯಾರೂ ಟ್ರೋಲ್ ಮಾಡಿಲ್ಲ. ಒಂದೇ ಸಲ ಏನೋ ಒಂದು ವಿಡಿಯೋದಲ್ಲಿ ನಾನು ಊಟ ಮಾಡ್ತಿದ್ದೆ. ಸೊ ಇದರಲ್ಲಿ ಬಿಕಾಸ್ ಫ್ರಂಟ್ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರಿಂದ ಇಟ್ ಲುಕ್ ಲೈಕ್ ಐ ಮೀಟಿಂಗ್ ವಿತ್ ಮೈ ಲೆಫ್ಟ್ ಹ್ಯಾಂಡ್, ಬಟ್ ನಾನು ಆ್ಯಕ್ಚುಲಿ ರೈಟ್ ಹ್ಯಾಂಡಲ್ಲಿ ತಿಂತಿದ್ದೆ. ಸೊ ಅದಕ್ಕೆ ಮಾತ್ರ ತುಂಬ ಜನ ಯಾಕೆ ಇದು, ಬಟ್ ಐ ಆಮ್ ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್. ಸೊ ಐ ವಾಸ್ ಲೈಕ್ ನೋ, ನಾನು ಬರೆಯೋದೇ ಲೆಫ್ಟ್ ಹ್ಯಾಂಡಲ್ಲಿ, ನಾನು ಲೆಫ್ಟ್ ಹ್ಯಾಂಡರ್. ಸೊ ಈವನ್ ಇಫ್ ಐ ಈಟ್ ಇನ್ ಲೆಫ್ಟ್ ಹ್ಯಾಂಡ್ ಇಟ್ಸ್ ಮೈ ಲೈಫ್. ಸೊ ಆ ಥರ ಸಿಕ್ಕಾಪಟ್ಟೆ ಟ್ರೋಲಿಂಗ್ ಅಂತದ್ದು ಏನೂ ಆಗೇ ಇಲ್ಲ ನನ್ನ ಲೈಫಲ್ಲಿ. ಸೂಪರ್. ಆ ಥರ ಇರಬೇಕು ಅಂದರೆ ಈ ಸೋಷಿಯಲ್ ಇದು ಒಳ್ಳೇದೋ ಕೆಟ್ಟದೋ ಅದು ಗೊತ್ತಿಲ್ಲ. ಬಿಕಾಸ್ ಸುಮಾರು ಜನ ಟ್ರೋಲ್ ಆದರೆ ಲೈಕ್ ಒಂಥರ ಐ ಹ್ಯಾವ್ ಅರೈವ್ಡ್ ಅಂತ ಒಂದು ಫೀಲಿಂಗ್ ಬರುತ್ತೆ. ಲೈಕ್ ಆ ಫೀಲಿಂಗ್ ಇದು ಬಂದಿಲ್ಲ. ನೋ ಹೇಟ್ ಕಮೆಂಟ್ಸ್. ಎನಿ ಟಾಪಿಕ್ ನೀವು ಅವಾಯ್ಡ್ ಮಾಡ್ತೀರಾ ಒಂಥರ ಜೋಕ್ಸ್ ಮಾಡುವಾಗ? ಯಾಕಂದರೆ ಇವಾಗ ನಾನು ಇದನ್ನು ಸೋನುವರೆಗೂ ಕೇಳಿದ್ದೆ, ಕೆಲವೊಂದು ಟಾಪಿಕ್ಸು ಆಲ್ಗರಿದಮಲ್ಲಿ ಪ್ರಮೋಟ್ ಆಗುತ್ತೆ. ನಾವು ಪಾಲಿಟಿಕ್ಸ್ದು ಈ ಥರ ಪೋಲರೈಸಿಂಗ್ ಇದು ಮಾಡಿದ್ರೆ, ಜೋಕ್ಸ್ ಮಾಡಿದ್ರೆ ಪ್ರಮೋಟ್ ಆಗುತ್ತೆ. ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ? ಸಮ್ ಕಾಂಟೆಂಟ್ ಕ್ರಿಯೇಟರ್ಸ್ ಅವಾಯ್ಡ್ ಇಟ್. ನೀವೇನು, ವಾಟ್ ಈಸ್ ಯುವರ್ ಟೇಕ್ ಆನ್? ನಾನು ಅವಾಯ್ಡ್ ಮಾಡ್ತೀನಿ ಖಂಡಿತ. ಯಾಕೆಂದರೆ ನಾಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್, ಬಿಕಾಸ್ ನಂಗೆ ಅದ್ರ ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲ, ನಂಗೆ ಅದ್ರ ಬಗ್ಗೆ ನಾಲೆಜೇ ಇಲ್ಲ. ಇವಾಗ ನಾನು ಪೊಲಿಟಿಕಲ್ ಏನಾದರೂ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಿರ್ಬೇಕಾ ವಿ ಮೈಟ್ ಜಸ್ಟ್ ಮೇಕ್ ಸಮ್ ಸ್ಟೇಟ್ಮೆಂಟ್ಸ್. ಬಟ್ ನಾ ಏನೇ ರೀಲ್ ಏನಾದರೂ ಹಾಕಿದರೆ, ಅದ್ರ ಬಗ್ಗೆ ಏನಾದರೂ ಕಾಂಟೆಂಟ್ ಹಾಕಿದರೆ ಅದನ್ನು ಕರೆಕ್ಟಾಗಿ ರಿಸರ್ಚ್ ಮಾಡಬೇಕು, ಅದ್ರ ಮೇಲೆ ಕರೆಕ್ಟಾಗಿರೋ ಜೋಕ್ಸ್ ಮಾಡಬೇಕು. ಫ್ಯಾಕ್ಟ್ಸ್ ರಾಂಗ್ ಆದರೆ ದಟ್ ಈಸ್ ಅ ರಾಂಗ್ ಥಿಂಗ್ ಆನ್ ಮೀ ಆ್ಯಂಡ್ ಇಟ್ಸ್ ರಾಂಗ್ ಫಾರ್ ಮೈ ಆಡಿಯನ್ಸ್ ಎಸ್ ವೆಲ್. ಸೊ ಯಾತ್ರ ಬಗ್ಗೆ ನಂಗೆ ಜಾಸ್ತಿ ಜ್ಞಾನ ಇಲ್ವಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಸೊ ಪಾಲಿಟಿಕ್ಸ್ ಬಗ್ಗೆ ನಂಗೆ ನಿಜವಾಗ್ಲೂ ಜಾಸ್ತಿ ಜ್ಞಾನ ಇಲ್ಲ. ಸೊ ಎಷ್ಟು ಗೊತ್ತಿರಬೇಕೋ ಅಷ್ಟು ಮಾತ್ರ ಗೊತ್ತಿದೆ ಹೊತ್ತು ಅದು ಬಿಟ್ಟರೆ ನಾನು ಸಿಕ್ಕಾಪಡೆ ಯಾರನ್ನೋ ಫಾಲೋ ಮಾಡೋದು ಅಥವಾ ಇಲ್ಲ ನಾನು ಇದ್ರ ಬಗ್ಗೆ ತುಂಬಾ ಸ್ಟ್ರಾಂಗ್ಲಿ ಫೀಲ್ ಮಾಡ್ತೀನಿ ಅಂಥದ್ದೇನೂ ಇಲ್ಲ. ಸೊ ಪಾಲಿಟಿಕ್ಸ್ ಒಂದು ಅವಾಯ್ಡ್ ಮಾಡ್ತೀನಿ. ಅದು ಬಿಟ್ಟರೆ ಆನ್ ಲೈಟೆಸ್ಟ್ ಸ್ಟಫ್ ನಾನು ಫುಡ್ ಬ್ಲಾಗಿಂಗ್ ಅಂಥದ್ದು ಏನೂ ಮಾಡಲ್ಲ. ಬಿಕಾಸ್ ಐ ಆಲ್ಸೋ ಫೀಲ್ ಲೈಕ್ ಫುಡ್ ಊಟದ ಬಗ್ಗೆ ವಿಷಯ ಬಂದಾಗ ಇಟ್ಸ್ ಸೋ ಸಬ್ಜೆಕ್ಟಿವ್. ನನಗೆ ಸ್ವೀಟ್ಸ್ ಇಷ್ಟ, ನಿಮಗೆ ಸ್ವೀಟ್ಸ್ ಇಷ್ಟ ಇಲ್ಲದೆ ಇರೋದು, ನನಗೆ ಇಷ್ಟ ಇಲ್ಲದೆ ಇರ್ಬೋದು, ನಿಮಗೆ ಇಷ್ಟ ಇರ್ಬೋದು. ಸೊ ನಿಮ್ಮ ಟೇಸ್ಟ್ ನನ್ನ ಟೇಸ್ಟ್ ತುಂಬ ಬೇರೆದು. ಸೊ ನನಗೆ ತುಂಬ ಇಷ್ಟ ಇದೆ, ಸೊ ನೀವು ಟ್ರೈ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ಒಂದು ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಪೊಲಿಟಿಕ್ಸ್ ಒಂದು. ಅದು ಬಿಟ್ಟರೆ ಅಫ್ಕೋರ್ಸ್ ಲೈಕ್ ನಂದು ಏನೇ ಕಾಂಟೆಂಟ್ ಮಾಡಿದರೆ I will never, it cannot be disrespectful to women for sure. So that is one thing that is very, very strongly ingrained in me. So I don't do such kind of content at all. ಇವಾಗ ಸೋಷಿಯಲ್ ಮೀಡಿಯಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿ ಜೋಕ್ಸ್ ಮಾಡುವಾಗ ಒಂದು ವ್ಯತ್ಯಾಸ ಇರುತ್ತೆ, ಒಂದು ಶೋ ಅಲ್ಲಿ ಪರ್ಫಾರ್ಮ್ ಮಾಡುವಾಗ ವ್ಯತ್ಯಾಸ ಇರುತ್ತೆ. ಇಸ್ ದೇರ್ ಎನಿ ಒನ್ ಮೂಮೆಂಟ್ ನಿಮಗೆ ತುಂಬ ಒಂಥರ ಸ್ಪಷ್ಟವಾಗಿ ಜ್ಞಾಪಕ ಇದೆ, ಕ್ಲೀನಾಗಿ ತಲೆಯಲ್ಲಿ ಕೂತಿದೆ, ನಿಮ್ಗೆ ಇದು ಯಾವತ್ತೂ ಮರೆಯೋಕ್ಕಾಗದೇ ಇರೋ ಒಂದು ಶೋ ಇದೆಯಾ ಆ ಥರ? ಎಸ್, ಐ ಥಿಂಕ್ ಶೋ ಅಂದರೆ ನನ್ನ ಫಸ್ಟ್ ಟೈಮ್ ನಾನು ಕಾಮಿಡಿ ಟ್ರೈ ಮಾಡಿದ್ದೆ ಅಬೌಟ್ 5 years ಬ್ಯಾಕ್, ಆಲ್ಮೋಸ್ಟ್ ಪ್ಯಾಂಡಮಿಕ್ಕಿಂತ ಮುಂಚೆ. ಆ್ಯಂಡ್ ಅದಕ್ಕೂ ನಂಗೆ ಸೋನುನೇ ಇದಕ್ಕೆ ಪುಷ್ ಮಾಡಿದ್ದು, ಇದನ್ನು ಏನಾದರೂ ಕೆಲವೊಂದು ಜೋಕ್ಸ್ನ ಬರೀ 5 minutes ಏನಾದರೂ ಒಂದು ಮಾಡು, ಬಿಕಾಸ್ ಯು ಹ್ಯಾವ್ ಟು ಸ್ಟಾರ್ಟ್, ಸೊ ಟ್ರೈ ಮಾಡು ಅಂತ. ಸೊ ನಾನು ತುಂಬ ನರ್ವಸ್ ಆಗಿದೆ. ನಂಗೆ ನಾಪ್ಕದ ಒಂದು ಕಾಫಿ ಶಾಪ್ಗೆ ಹೋಗ್ಬಿಟ್ಟು ಫುಲ್ ಲಾಸ್ಟ್ ಮಿನಿಟಲ್ಲಿ ಎಲ್ಲ ನಾಪ್ಕ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಇಲ್ಲ ಹಿಂಗೆ ಜೋಕ್ಸ್ ಹೇಳಬೇಕು, ಹಿಂಗೆ ಜೋಕ್ಸ್ ಹೇಳಬೇಕು. ಸೊ ಐ ವೆಂಟ್ ಆನ್ ಸ್ಟೇಜ್ ಆ್ಯಂಡ್ ಇಟ್ ಇಟ್ ಆ್ಯಂಡ್ ಆ ಫಸ್ಟ್ ಶೋ ತುಂಬಾ ಚೆನ್ನಾಗಾಯಿತು. ಸೊ ಆ ಒಂದು ಮೂಮೆಂಟ್ ನನಗೆ ಐ ವಾಸ್ ಲೈಕ್, ಓ ದಿಸ್ ಇಸ್ ಸಮಥಿಂಗ್ ಐ ಕ್ಯಾನ್ ಆ್ಯಕ್ಚುಲಿ ಡೂ ಅಂತ ಒಂದು ಫೀಲಿಂಗ್ ಬಂತಲ್ಲ, ಅದು ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಮೂಮೆಂಟ್. ಆ್ಯಂಡ್ ಸೆಕೆಂಡ್ ಮೂಮೆಂಟ್ ದಟ್ ನಂಗೆ ಯಾವಾಗ ಐ ವಾಸ್ ಲೈಕ್ ವಾವ್, ಐ ಫೀಲ್ ಲೈಕ್ ವಾವ್ ಐವ್ ಡನ್ ಸಮಥಿಂಗ್ ಇಸ್ ರೀಸೆಂಟ್ಲಿ ಒಂದು ಶೋ ಮಾಡ್ತಿದ್ವಿ. ಆ ಶೋನ ಒಬ್ರು ಬಂದ್ಬಿಟ್ಟು ನನಗೆ ಗಿಫ್ಟ್ಸ್ ಕೊಟ್ಟರು. ಆ್ಯಂಡ್ ಆ ಗಿಫ್ಟ್ಸಲ್ಲಿ ನನಗೆ ಏನೇನು ಇಷ್ಟ ಇದೆಯೋ ಅವೆಲ್ಲ ಒಂದು ಮೋಟಿವ್ಸ್ ಎಲ್ಲ ಇತ್ತು. ಸೊ ಅದು ಒಂದು BMW ಲೋಗೋ ಇತ್ತು, ರೇಡಿಯೋ, ಮೈಕ್ ಎಲ್ಲ ಇತ್ತು. ಸೊ ಆ್ಯಂಡ್ ಅವ್ರು ನಂಗೆ ತುಂಬ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ, ರೇಣು ಅಂತ ಅವ್ರ ಹೆಸರು. ಆ್ಯಂಡ್ ಅವ್ರು ತುಂಬ ಫಾಲೋ ಮಾಡಿ ಶಿ ವಾಸ್ ಲೈಕ್ ಇವನಿಗೆ ಇಂಥವೆಲ್ಲ ತುಂಬ ಇಷ್ಟ, ಸೊ ಐಲ್ ಗಿವ್ ಹಿಮ್ ಸಮಥಿಂಗ್ ಟು ಮ್ಯಾನಿಫೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ಆವಾಗ ನಂಗೆ ಅನಿಸ್ತು ಸಿಂಗ್ ದಟ್ ವಾವ್, ಓಕೆ ಸಮ್ ಲಿಟಲ್ ಥಿಂಗ್ ಐ ಆಮ್ ಡೂಯಿಂಗ್ ಅಂತ. ಆಮೇಲೆ ಇದೊಂದು ಕೇಳಬೇಕು, ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಇದೊಂದು ಒತ್ತಡ ಇರುತ್ತೆ, ಒಂದೇ ಭಾಷೆಯಲ್ಲಿ ಮಾಡಬೇಕು ಅಂತ, ಇಲ್ಲ ಕನ್ನಡದಲ್ಲಿ ಮಾಡಬೇಕು, ಇಂಗ್ಲೀಷಲ್ಲಿ ಮಾಡಬೇಕು, ಯು ಶುಡ್ ಸ್ಟಿಕ್ ಟು ಒನ್ ಲ್ಯಾಂಗ್ವೇಜ್ ಅಂತ. ವಾಟ್ ಈಸ್ ಯುವರ್ ಟೇಕ್ ಆನ್ ಇಟ್? ಕನ್ನಡದಲ್ಲೇ ಮಾಡಬೇಕಾ, ಕನ್ನಡದಲ್ಲಿ ಫ್ಲೂಯೆಂಟ್ ಇದ್ದರೆ, ಇಲ್ಲ ಶುಡ್ ಯು ಶಿಫ್ಟ್ ಟು ಅದರ್? ಇದು ಸಿ ಅಗೇನ್ ನಿಮಗೇನು ಕಂಫರ್ಟೇಬಲ್ ಇದೆಯಲ್ಲ ಅದ್ರಲ್ಲಿ ಮಾಡಬೇಕು. ನನ್ನ ಪ್ರಕಾರ ನಾನು ಹೇಳ್ತೀನಿ, ನಂಗೆ ಇವಾಗ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಕನ್ನಡ ಮನೇಲಿ ಮಾತಾಡ್ತೀನಿ ಚೆನ್ನಾಗಿ ಬರುತ್ತೆ, ಹಿಂದಿ ಬರುತ್ತೆ ಬಿಕಾಸ್ ನಾನು ಬೇರೆ ಬೇರೆ ಸಿಟೀಸಲ್ಲಿ ಓದಿದ್ದೀನಿ, ಮತ್ತು ನಂಗೆ ಹಿಂದಿನೂ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಕೆಲವೊಂದು ಕಾಂಟೆಂಟ್ ಇರುತ್ತೆ ಅದರಲ್ಲಿ ನೀವು ಕನ್ನಡದಲ್ಲಿ ಲೈಕ್ ಇವಾಗ ನನ್ನ ಅಮ್ಮನ ಕ್ಯಾರೆಕ್ಟರ್ ಮಾಡ್ತೀನಲ್ವಾ, ಸೊ ಅಮ್ಮ ಮಗ ಮಾತಾಡ್ಬೇಕಾದ್ರೆ ನಾವು ಕನ್ನಡದಲ್ಲೇ ಮಾತಾಡೋದು. ಸೊ ದ್ಯಾಟ್ ಕಮ್ಸ್ ಇನ್ ಕನ್ನಡ. ಇವಾಗ ಕಾರ್ಪೊರೇಟ್ ಏನಾದರೂ ಒಂದು ರೀಲ್ ಮಾಡಿದರೆ ಅದು ನಾನು ಥಿಂಕಿಂಗ್, ಇವಾಗ ಆಫೀಸಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡೋದು. ಸೊ ಆಬ್ವಿಯಸ್ಲಿ ಇಫ್ ಐ ರೈಟ್ ಸಮಥಿಂಗ್ ಇನ್ ದ್ಯಾಟ್ ನಂಗೆ ಇಂಗ್ಲೀಷಲ್ಲೇ ಬರುತ್ತದು. ಸೊ ಇಟ್ಸ್ ಅ ಥಿಂಕಿಂಗ್ ಲ್ಯಾಂಗ್ವೇಜ್, ಇಟ್ಸ್ ಅ ಸಿಚುವೇಶನ್, ಇಟ್ಸ್ ಅ ಸೆಟಪ್. ಇವಾಗ ಒಂದು ಮನೇಲಿ ಇರ್ಬೇಕಾದ್ರೆ ಕನ್ನಡ ವಿಲ್ ಕಮ್ ಆಟೋಮ್ಯಾಟಿಕಲಿ. ಇವಾಗ ನಾವು ಕೆಲವೊಂದು ಫ್ರೆಂಡ್ಸ್ಗಳು ಇರ್ತಾರೆ, ಎಲ್ಲರಿಗೂ ಕನ್ನಡ ಬರಲ್ಲ.
ಸೊ ಅವಾಗ ನಾವು ಕೆಲವು ಹಿಂದಿನಲ್ಲಿ ಮಾತಾಡ್ತೀವಿ ಬಿಕಾಸ್ ಹಿಂದಿ ಫಿಲ್ಮ್ಸ್ ಎಲ್ಲ ನೋಡಿದೀವಿ. ಸೊ ಹಿಂದಿ ಫಿಲ್ಮ್ ರೆಫರೆನ್ಸಸ್ಗಳು ಚೆನ್ನಾಗಿ ಬರುತ್ತೆ. ಸೊ ಅವಾಗ ಹಿಂದಿನಲ್ಲಿ ಮಾತಾಡ್ತೀವಿ. ಸೊ ಆ ಥರ ನೋಡಿದ್ರೆ ಇವಾಗ ಬೆಂಗಳೂರಿನಿಂದ ಕನ್ನಡ ಕಾಂಟೆಂಟೇ ಮಾಡಬೇಕು. ನೀವು ಆ ರೀಲಿಗೆ ಯಾವ ಭಾಷೆ ಸೂಟ್ ಆಗುತ್ತೋ ಆ ಭಾಷೆನ ನಾನು ಮಾಡಬೇಕಷ್ಟೇ. ಸೊ ಆ ವಿಷಯದಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ಸೊ ಇಫ್ ಐ ಡೂ ಎನಿಥಿಂಗ್ ಇನ್ ಇಂಗ್ಲಿಷ್ ರಿಲೇಟೆಡ್ ಕಾಂಟೆಂಟ್, ಕಾರ್ಪೊರೇಟ್ ಹ್ಯೂಮರ್, ಇಟ್ ವಿಲ್ ಆಲ್ವೇಸ್ ಬಿ ಇನ್ ಇಂಗ್ಲಿಷ್. And recently I started doing some non-Kannadiga in Bangalore kind of reels. In that I'm speaking in Hindi. And that also people are liking. And then Kannada of course ನಾನು ಬೇರೆ ಏನೇ ರೀಲ್ಸ್ ಮಾಡಿದ್ರು ಅದು ಕನ್ನಡದಲ್ಲಿ ಎಷ್ಟೊಂದು ಮಾಡ್ತಿರ್ತೀನಿ. ಸೊ ಯಾವುದೇ ನಿಮಗೆ ಫಸ್ಟ್ ಆಫ್ ಆಲ್ ಆ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗಿರಬೇಕು. ಸೆಕೆಂಡ್ ಆಫ್ ಆಲ್ ಆ ರೀಲಿಗೆ ಅದು ಸೂಟ್ ಆಗಬೇಕು. ಅದು ಸೂಟ್ ಆದರೆ ದೆನ್ ನೋಬಡಿ ಇಸ್ ಗೋನಾ ಸ್ಟಾಪ್ ಯು. ನಿಮ್ಮ ಬಯೋ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಹ್ಯೂಮನ್ ಫಾರ್ಮ್ ಆಫ್ ಇಡ್ಲಿ ಅಂತಿದೆ. ಸೊ ಅದು ಗೊತ್ತಾಯ್ತು ನಿಮ್ಮ ಹೈಲೈಟ್ಸ್ ನೋಡಿ ಇಡ್ಲಿ ಪ್ರಿಯರು ಅಂತ. ತುಂಬಾ ಜನರಿಗೆ ದೋಸೆ ಇಷ್ಟ, ಚೆನ್ನಾಗಿ ಕ್ರಿಸ್ಪ್ ಆಗಿರೋ ದೋಸೆ. ಅದು ಹೆಂಗೆ ನೀವು ಈ ಜನರೇಷನ್ ಅವ್ರ ಇದ್ದು ನಿಮ್ಗೆ ಇಡ್ಲಿ ಅಷ್ಟು ಇಷ್ಟ? ದೋಸೆ ತಿನ್ನಕ್ಕೆ ಎಷ್ಟು ಇನ್ಕನ್ವೀನಿಯಂಟ್ ಗೊತ್ತಾ? ಯಾರು ಯೋಚನೆ ಮಾಡಿಲ್ಲ. ದೋಸೆನ ನೀವು ಕೈಯಲ್ಲೇ ತಿನ್ಬೇಕು. ಓಕೆ, ಕೆಲವೊಂದು ಜನ ಫೋರ್ಕ್ ಸ್ಪೂನ್ ತಿಂತಾರೆ. ನಾನು ಕೆಲವು ಸರಿ ಮಾಡಿದ್ದೀನಿ ಡಾಕ್ಟರ್. ಇದು ನನಗೆ ಏನು ಗೊತ್ತಾ, ನನಗೆ ನಾನು ಫೋನ್ ಯೂಸ್ ಮಾಡ್ತಿರ್ತೀನಿ. ಸೊ ನಾನು ಫೋನ್ ಯೂಸ್ ದೋಸೆ ತಿನ್ಬೇಕಾದ್ರೆ ಫೋನ್ ಯೂಸ್ ಮಾಡೋಕ್ಕಾಗಲ್ಲ, ಫೋಟೋ ತೆಗೊಳಕ್ಕಾಗಲ್ಲ. ಅದು ಒಂದು. ಸೆಕೆಂಡ್ ಆಫ್ ಆಲ್ ದೋಸೆನ ಒಟ್ಟಿಗೆ ಯಾವತ್ತೂ ತಿನ್ನೋಕ್ಕಾಗಲ್ಲ. ಇವಾಗ ಮನೇಲಿ ಏನೋ ದೋಸೆ ಮಾಡಿದರೆ ಒಬ್ರು ದೋಸೆ ಮಾಡ್ತಿರ್ತಾರೆ, ಇನ್ನೊಬ್ರಿಗೆ ಕೊಡ್ತಾರೆ. ನಮ್ಮನೇಲಿ ಹಾಗೆ ಆಗುತ್ತೆ. 4 ಜನ ಇದ್ದೀವಿ. ಸೊ ಫಸ್ಟ್ ನಮ್ಮ ತಂದೆ ಶುರು ಮಾಡ್ತಾರೆ. ಅವ್ರು ದೋಸೆ ಮಾಡ್ಬಿಟ್ಟು ನನಗೆ, ನನ್ನ ತಮ್ಮಂಗೆ, ನಮ್ಮ ಅಮ್ಮಂಗೆ ಹಾಕ್ಕೊಡ್ತಾರೆ. ಆಮೇಲೆ ನಾನು ಅವ್ರಿಗೋಸ್ಕರ ಹಾಕ್ಕೊಡ್ಬೇಕು. ಒಟ್ಟಿಗೆ ಕೂತ್ಕೊಂಡು ಯಾವತ್ತೂ ದೋಸೆ ತಿನ್ನೋಕ್ಕಾಗಲ್ಲ ಎಕ್ಸೆಪ್ಟ್ ಹೋಟೆಲಲ್ಲಿ. ಸೊ ಅದಕ್ಕೋಸ್ಕರ ನಾನು ದೋಸೆ ಜಾಸ್ತಿ ಇಷ್ಟ ಆಗಲ್ಲ. ಇಡ್ಲಿ ನೋಡಿ, ಇಡ್ಲಿ ನೀವು ಎಷ್ಟಾದರೂ ಮಾಡ್ಕೋಬೋದು. ಇಡ್ಲಿ ಪಾತ್ರೆ ಇಷ್ಟು ದೊಡ್ಡದಿರುತ್ತೆ, ಇಷ್ಟು ಚಿಕ್ಕದಿರುತ್ತೆ, 8 ಮಾಡ್ಬೋದು, 20 ಮಾಡ್ಬೋದು, ಎಷ್ಟಾದ್ರೂ ಮಾಡ್ಬೋದು. ಆರಾಮಾಗಿ ಕೂತ್ಕೊಂಡು ಇಡ್ಲಿನ ನೀಟಾಗಿ ಕಟ್ ಮಾಡಿ, ಸಾಂಬಾರಲ್ಲಿ ಡಿಪ್ ಮಾಡಿ, ಇಡ್ಲಿಯಲ್ಲಿ ಚಟ್ನಿಯಲ್ಲಿ ಡಿಪ್ ಮಾಡಿಬಿಟ್ಟು ಆರಾಮಾಗಿ ತಿನ್ಬೋದು. ಅದು ಒಂದು. ಆ್ಯಂಡ್ ಪ್ಲಸ್ ಇಡ್ಲಿ ಸೋ ಹೆಲ್ದಿ, ಇಟ್ಸ್ ಸ್ಟೀಮ್ಡ್. ಅದರಲ್ಲಿ ಎಣ್ಣೆ ತುಪ್ಪ ಅಂತದ್ದು ಎಂಥದ್ದು ಇಲ್ಲ. ಸೊ ಬ್ರೇಕ್ಫಾಸ್ಟ್ಗೋಸ್ಕರ ಲೈಟಾಗೂ ಇರುತ್ತೆ, ಬಟ್ ಫುಲ್ಲಾಗೂ ಇರುತ್ತೆ. ಚಟ್ನಿ ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತೆ. ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಸಾಂಬಾರು, ಐ ವೆಜಿಟೇರಿಯನ್, ಸೊ ಅದ್ರ ಜೊತೆಗೂ ತಿನ್ಬೋದು. ಇಡ್ಲಿ ಹಾಗೆ ಕೂಡ ತಿನ್ಬೋದು, ಸಕ್ಕರೆ ತುಪ್ಪ ಜೊತೆಗೂ ತಿನ್ಬೋದು. ಸೊ ಯು ಕ್ಯಾನ್, ಇಡ್ಲಿ ಇಸ್ ಲೈಕ್ ದ ಬೆಸ್ಟ್. ನಿಮ್ ತರ ಇನ್ನೊಬ್ರು ಕಾಂಟೆಂಟ್ ಕ್ರಿಯೇಟರ್ ಇದಾರಲ್ಲ, ಕುರ್ತಾ ಗೈ, ನಿಮ್ ತುಂಬಾ ರಿಸೆಂಬ್ಲೆನ್ಸ್ ಇದೆ ಅಂತ ಎಲ್ಲರೂ ಅವರು ತುಂಬಾ ದೋಸೆನ, ಅವ್ರು ಫುಲ್ ದೋಸೆ ಫೈಟ್ ಮಾಡ್ತಾರೆ. ಸೊ ನೀವು ಇಡ್ಲಿ ಪರ, ಮೇ ಬಿ ನೀವು ಇಡ್ಲಿ ಬಗ್ಗೆನೇ ಇನ್ನೂ ಜಾಸ್ತಿ ರೀಲ್ಸ್ ಮಾಡಕ್ ಶುರು ಮಾಡಿ. ಐ ಥಿಂಕ್ ಎಸ್, ಇಡ್ಲಿ ಬಗ್ಗೆ ಸ್ವಲ್ಪ ಜಾಸ್ತಿ ರೀಲ್ಸ್ ಮಾಡಕ್ಕೆ ಶುರು ಮಾಡ್ತೀವಿ. ನಂಗೆ ಒಂದು ಐಡಿಯಾ ಇದೆ. ನಾನು ಬೆಂಗಳೂರಲ್ಲಿ ಇರೋ ಹೋಟೆಲ್ಸ್ ಅಲ್ಲೆಲ್ಲ ಇಡ್ಲಿ ಟ್ರೈ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ. ಅದು ನನ್ನ ಡಯಟ್ ಮತ್ತೆ ನನ್ನ ವರ್ಕೌಟಿಂದ ಆಗ್ತಾ ಇಲ್ಲ. ಬಟ್ ಖಂಡಿತ ಅದನ್ನು ಮಾಡ್ತೀನಿ. ಐ ವಾಂಟ್ ಟು ಫುಡ್ ಬ್ಲಾಗಿಂಗ್ ಡೆಬ್ಯೂ ಮಾಡ್ಬೋದು, ಮೇ ಬಿ ಮಾಡ್ಬೋದು, ಬಟ್ ಓನ್ಲಿ ಇಡ್ಲಿ ವ್ಲಾಗಿಂಗ್, ನಾಟ್ ಫುಡ್ ವ್ಲಾಗಿಂಗ್. ಸೋ ಫಾರ್ ನಿಮ್ಮ ಫೇವರೇಟ್ ಇಡ್ಲಿ ಎಲ್ಲಿ? ವೀಣಾ ಸ್ಟೋರ್ಸ್ ನಂಬರ್ 1, ಫಾಲೋಡ್ ಬೈ ಬ್ರಾಹ್ಮಿನ್ಸ್ ಕಾಫಿ ಬಾರ್, ಆ್ಯಂಡ್ ಥರ್ಡ್ ವಿಲ್ ಬಿ ಬೆಂಗಳೂರು ಕೆಫೆ. ಸೊ ದೀಸ್ 3 ಪ್ಲೇಸಸ್ ನಂಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ನೆಕ್ಸ್ಟು, ನೀವು ಆ್ಯಕ್ಟಿಂಗ್ ಹೋಗಬೇಕು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಐ ಲವ್ ಆ್ಯಕ್ಟಿಂಗ್. ಹ್ಯಾವ್ ಯು ರಿಸೀವ್ಡ್ ಎನಿ ಆಫರ್ಸ್? ಐ ಹ್ಯಾವ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ರೀಸೆಂಟಾಗಿ, ಮತ್ತು ಇನ್ನೊಂದು ಶಾರ್ಟ್ ಫಿಲ್ಮ್ ಕೂಡ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಅದರಿಂದನೇ ಒಂದು ಸ್ಟೋರಿ ನಾನೇ ಬರೆದ್ಬಿಟ್ಟು ಅದನ್ನು ಡೈರೆಕ್ಟ್ ಕೂಡ ಮಾಡಿದ್ದೀನಿ. ಬಟ್ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡೋದು ತುಂಬ ಆಸೆ ಇದೆ. ನೋಡೋಣ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಫೀಚರ್ ಫಿಲ್ಮ್ಸ್ ಕಮೆಂಟ್ ಟ್ಯಾಗ್ ಯುವರ್ ಫೇವ್ರೆಟ್ ಡಿರೆಕ್ಟರ್ ಆ್ಯಂಡ್ ಆಸ್ಕ್ ದೆಮ್ ಟು ಕಾಸ್ಟ್ ಮೀ. ಓಕೆ. ಸೊ ಸೋನು ಅವರು ಇನ್ಫ್ಯಾಕ್ಟ್ ಆಡಿಷನ್ ಕೇಳಿದ್ರು. ಸೊ ನೀವು ಹಂಗೆ ಕೇಳಿದ್ದೀರಾ? In an audition, just reach out to me on Instagram. I'll send you auditions. I've told that to her as well. Yeah. You have to promote our interview. Of course. You'll get audition. Yeah. Commission will give. You know what? Let's start with slightly funnier questions ivaga. Okay, I want to get into your quick wit into play. Okay. ಇವಾಗ ನೋಡಿ, ನೀವು ಹಾಸ್ಯದ ರೀತಿಯಲ್ಲೇ ಫ್ಯೂಚರಲ್ಲಿ ಕಾಮಿಡಿ ಸೀನ್ ಹೆಂಗಿರ್ಬೋದು ಒಂದು 2050 ಅಂದ್ಕೊಳ್ಳಿ. ಅದನ್ನ 1 ನಿಮಿಷದಲ್ಲಿ ವಿವರಿಸಕ್ಕಾದ್ರೆ ಕಾಮಿಡಿ ಸೀನ್ ಆಗಂಗಿರುತ್ತೆ ಇನ್ ಆಸ್ ಫನಿ ವೇ ಆಸ್ ಪಾಸಿಬಲ್. ಐ ಥಿಂಕ್ ಆ ಟೈಮ್ ಅಷ್ಟಿಗೆ ಚಾಟ್ GPT ನಮ್ಮೇಲೆ ಜೋಕ್ಸ್ ಬರೆಯೋಕೆ ಶುರು ಮಾಡಿಬಿಡುತ್ತೆ. ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಮೇಕ್ ಫನ್ ಆಫ್ ನ್ಯಾಚುರಲ್ ಇಂಟೆಲಿಜೆನ್ಸ್. ಆ್ಯಂಡ್ ಕಾಮಿಡಿ ನಿಮಗೆ ಒಂದು ಇವೆಂಟ್ ಆಗೋಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಒಂದು 20 ಜೋಕ್ಸ್ ರೆಡಿ ಆಗಿಬಿಟ್ಟಿರುತ್ತೆ ಅನ್ಸುತ್ತೆ. ಅದು ಬಿಟ್ಟರೆ ಐ ಥಿಂಕ್ ಒನ್ ಮೋರ್ ವಿಷಯ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಬಿ ಮೋರ್ ಇನ್ಸೆನ್ಸಿಟಿವ್ ಟುವರ್ಡ್ಸ್ ಜೋಕ್ಸ್. ಲೈಕ್ ಜೋಕ್ಸ್ನ ತುಂಬ ಜಾಸ್ತಿ ಒಫೆನ್ಸ್ ಆಗಿ ತೊಗೊಂಡ್ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ. ತೊಗೋಬಾರ್ದು, ಬಟ್ ಸ್ಟಿಲ್ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಆಗಬಹುದು. ಅದು ಬಿಟ್ಟರೆ ನಾವು ಐ ಥಿಂಕ್ ಜಾಸ್ತಿ ರೋಬೋಸ್ ಮೇಲೆ ಜೋಕ್ಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಲೈಕ್ ಆ ರೋಬೋ ನೋಡಿ ಆ ಥರ ಇದೆ, ವಿಲ್ ಸ್ಟಾರ್ಟ್ ಫ್ಯಾಟ್ ಶೇಮಿಂಗ್ ರೋಬೋಸ್ ಅನ್ನೋ. ನೆವರ್ ಫ್ಯಾಟ್ ಶೇಮ್, ನೆವರ್ ಎವರ್ ಡೂ ದ್ಯಾಟ್. ಬಟ್ ಆ ಥರ ಇರ್ಬೋದು. I think by 2050 ಅಷ್ಟೊತ್ತಿಗೆ Gen Z people will be getting maximum number of jokes. Like everybody will hate Gen Z together, I feel.
ಅದೇ ಲೈಕ್ ಆ ಜೆನ್ಸಿ ಜನರೇಷನ್ ಅಥವಾ ಡಬಾ ಜನರೇಷನ್ ಯಾವುದೂ ಇಲ್ಲ ಆ ಥರ ಅಂತ ಹೇಳಬಹುದು, ನಂಗೆ ಗೊತ್ತಿಲ್ಲ. ಆಲ್ರೆಡಿ ಅಂಕಲ್ ಬುದ್ಧಿ ತೋರಿಸ್ತಾ ಇದ್ದೀರಾ. ಆಮೇಲೆ ಇವಾಗ ಒಂದು ಪ್ರಶ್ನೆ ನಾನು ಕೇಳಬೇಕು. ನೀವು ಯಾರು ಟ್ರೆಡಿಷ್ನಲ್ಲು ಹಳೇ ಕಾಲದವ್ರಿಗೆ, ಅವ್ರಿಗೆ ಇಡ್ಲಿ ಇದೇ ರೀತಿ ಪ್ರಿಫರ್ ಮಾಡ್ತಾರೆ, ಅವ್ರಿಗೆ ನೀವು ಇಡ್ಲಿ ಮಂಚೂರಿಯನ್ ಮಾಡಬೇಕು ಅಂದ್ರೆ ಹಿಂಗೆ ಕನ್ವಿನ್ಸ್ ಮಾಡ್ತೀವಿ? ನನಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಇಡ್ಲಿ ಮಂಚೂರಿಯನ್ ಮಾಡಲೇಬೇಕು ಅಂತ ಹೇಳಿದರೆ ಹೇಳ್ತೀನಿ, ನಾವು ನಿಮ್ಮ ಇಡ್ಲಿನ ಸ್ವಲ್ಪ ಬಾರ್ಡರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಚೈನೀಸ್ ಸಾಸಸ್ ಎಲ್ಲ ಹಾಕ್ಬಿಟ್ಟು ತಿನ್ಸಿದ್ರೆ, ಬೇಸಿಕಲಿ ಚೈನೀಸ್ ಚಟ್ನಿ ಜೊತೆಗೆ ಇಡ್ಲಿ ತಿಂದರೆ ಹೆಂಗಿರುತ್ತೆ ಅದೇ ಇಡ್ಲಿ ಮಂಚೂರಿಯನ್. ಓ ಮೈ ಗಾಡ್. ಬಟ್ ಅವ್ರಿಗೆ ತಿನ್ನಲ್ಲ ಅಂತಂದರೆ ಟ್ರೆಡಿಷ್ನಲ್ ಅಲ್ವಾ, ಹೇಳ್ತೀನಿ, ತಿಂದೇ ಹೋದ್ರೆ ನೀವು ಸತ್ತೋಗ್ತೀರಾ. ಅಯ್ಯೋ, ಅಷ್ಟೇ ಡೈರೆಕ್ಟ್ ಥ್ರೆಟನ್. ಬಟ್ ಪ್ಲೀಸ್ ಇಡ್ಲಿ ಮಂಚೂರಿಯನ್ ಬೇಡ, ನನಗೆ ಬೇಡ, ಅದು ಟ್ರೆಡಿಷನಲ್ ಜನ ಇದು. ಅಷ್ಟು ನೀವು ಸತ್ತೇ ಹೋಗ್ತೀರಾ ಅಂತ ಹೇಳಿದ್ರೆ ಬಿಡಿ. ನಂಗೆ ಇಡ್ಲಿ ಅಂದರೆ ಇಟ್ಸ್ ರೊಮ್ಯಾನ್ಸ್ ಆನ್ ಅ ಪ್ಲೇಟ್. ಲೈಕ್ ಇಡ್ಲಿ, ಚಟ್ನಿ, ಸಾಂಬಾರ್ ಅಷ್ಟೇ. ಪ್ಲೀಸ್ ಅದನ್ನು ದೋಸೆ ಥರ ಚೀಸು ಏನೇನೋ ಹಾಕ್ಬಿಟ್ರೆ ನೀವು ಗನ್ನಲ್ಲಿ ಇಟ್ಕೊಂಡು ಅಷ್ಟೇ ಅಡ್ವರ್ಟೈಸಿಂಗ್ ಮಾಡ್ತೀರಾ ಅನ್ಸುತ್ತೆ. ಖಂಡಿತ ಹಾಗಿದ್ರೆ ಯಾರ್ಯಾರಿಗೆ ಇಡ್ಲಿ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಒಂದು ಶನಿವಾರ ಸಾಯಂಕಾಲ ಪೀಕ್ ಟ್ರಾಫಿಕ್ ಇರುತ್ತೆ, ಎಲ್ಲ ಟ್ರಾಫಿಕ್ ಸ್ಪಾಟ್ಸ್ ದಾಟಿ ನಿಮ್ಮ ಶೋಗೆ ಬರಬೇಕು ಅಂದರೆ ಆಡಿಯನ್ಸ್ನ ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀನಿ? ಆ್ಯಕ್ಚುಲಿ ಟ್ರಾಫಿಕ್ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಮೋಸ್ಟ್ಲಿ ಟ್ರಾಫಿಕ್ ಸಿಗ್ನಲಲ್ಲಿ ಶೋ ಶುರು ಮಾಡ್ಬಿಡ್ತೀನಿ. ಸೊ ಹೆಂಗೂ ಒಂದೇ ಟ್ರಾಫಿಕ್ ಸಿಗ್ನಲಲ್ಲಿ ಒಂದು 20 ನಿಮಿಷ ವೆಯ್ಟ್ ಮಾಡಿರ್ತಾರೆ ಜನಗಳು, ಅಲ್ಲೇ ಹೋಗಿ ನಾನೇ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬಿಡ್ತೀನಿ. ಬೆಸ್ಟ್ ನ್ಯೂ ಸ್ಪಾಟ್ ಅಷ್ಟೇ. ಅದೇ ಪೊಲೀಸ್ ಇಟ್ಕೊಂಡಿರ್ತಾರಲ್ಲ ಅದನ್ನ ಬೈಕ್ ಅದರಲ್ಲಿ ನಿಂತ್ಕೊಂಡು ಫುಲ್ ಜೋಕ್ಸ್ ಇನ್ ಯೋರ್ ಕಾರ್. ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆನ್ ದ ರೋಡ್ಸ್. ನೈಸ್, ಇಟ್ಸ್ ಅ ನ್ಯೂ ಐಡಿಯಾ. BTP ಇಫ್ ಯು ಆರ್ ಲಿಸ್ನಿಂಗ್. ನೀವು ಒಂದು ಗೈಡ್ ಆಗಿದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಕುಪ್ಪೆ ಇದೆಯೋ ಆ ಜಾಗ ಜನರಿಗೆ ತೋರಿಸ್ಬೇಕು, ಕನ್ವಿನ್ಸ್ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ಗೈಡ್ ಅಲ್ವಾ ನಾನು ಫಾಲೋ ಮಾಡಲೇಬೇಕು. ಅದು ಲೈಕ್ ಫಾಲೋ ಮಾಡಿದ್ರೆ ದುಡ್ಡು ವಾಪಸ್ ಕೊಡಲ್ಲ. ಸೊ ಬನ್ನಿ, ಫಾಲೋ ಬಿ ಅಷ್ಟೇ, ಜಸ್ಟ್ ಫಾಲೋ ಬಿ, ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ. ಅಯ್ಯೋ, ನೀವೇನಿದು ಎಲ್ಲ ಇಡ್ಲಿ ಮಂಚೂರಿಯನ್ ತಿಂದಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಥ್ರೆಟನ್ ಇಸ್ ದ ಬೆಸ್ಟ್ ವೇ ಟು ಡೂ ಇಟ್. ಮಕ್ಳಿಗೂ ಅದೇ ಮಾಡ್ತಾರೆ, ಇದು ತಿನ್ನಿಲ್ಲ ಅಂತ ಹೇಳಿದ್ರೆ ಇದು ಕೊಡ್ಸಲ್ಲ, ಇದು ಮಾಡಿಲ್ಲ ಅಂದ್ರೆ ಇದು ಮಾಡಲ್ಲ. ಸೊ ಅಷ್ಟೇ, ಟ್ರೀಟ್ ಎವ್ರಿಬಡಿ ಲೈಕ್ ಚಿಲ್ಡ್ರನ್. ಕೊನೆ ಅಂತ ಬರ್ತಾ ಇದೀವಿ ಇಂಟರ್ವ್ಯೂಗೆ. ನೀವು ಬರೋ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಏನು ಅಡ್ವೈಸ್ ಕೊಡ್ತೀರಾ? ಕಾಂಟೆಂಟ್ ಕ್ರಿಯೇಷನ್ಗೆ ಬರಬೇಕು ಅಂದರೆ ಇಸ್ ಇಟ್ ಅಡ್ವೈಸಬಲ್? ಒಂದ್ಸಲಿ ಸಂಪಾದನೆ ಎಷ್ಟಿರುತ್ತೆ ಅಂತಲೂ ತುಂಬ ಜನರಿಗೆ ಕನ್ಸರ್ನ್ ಇರುತ್ತೆ. ನಿಮ್ಗೇನು ಅನ್ಸುತ್ತೆ? ಹೌ ಡು ಅಡ್ವೈಸ್ ಇದು? ಅಡ್ವೈಸ್ ಅಂದರೆ, ಸಿ ಐ ಆಮ್ ಆನೆಸ್ಟ್ಲಿ ಟೂ ನ್ಯೂ ಟು ಅಡ್ವೈಸ್ ಎನಿಥಿಂಗ್ ಆನ್ ದಿಸ್, ಬಟ್ ನೆವರ್ ಈ ಕಾಂಟೆಂಟ್ನ ಕ್ರಿಯೇಟ್ ಮಾಡೋದು ನೆವರ್ ಫಾರ್ ಮನಿ ವಿಲ್ ಕಮ್ ಹೌ. ಆ್ಯಂಡ್ ಯಾವಾಗಲೂ ಸದ್ಯಕ್ಕೆ ಅಟ್ಲೀಸ್ಟ್ ವೆನ್ ಯು ಸ್ಟಾರ್ಟ್ ಆಫ್, ಹ್ಯಾವ್ ಅ ಫುಲ್ ಟೈಮ್ ಜಾಬ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಒಂದು ಹಾಬಿ ಆಗಿರಬೇಕು. ಸೊ ಯು ಆರ್ ಗೆಟಿಂಗ್ ಎ ಸ್ಯಾಲರಿ ಇನ್ ಟೈಮ್, ನೀವು ಕೆಲಸನೂ ಕೂಡ ಮಾಡ್ತಿದ್ದೀರಾ, ನಿಮ್ಮ ವೀಕೆಂಡ್ಸ್ ಏನು ಟೈಮ್ ಇದೆ, ನೀವು ಹಾಬಿ ಕ್ಲಾಸ್ ಹೋಗೋ ಬದಲು ಅಥವಾ ಅಲ್ಲೇ ಹೋಗ್ಬಿಟ್ಟು ಕಾಮಿಡಿ ಮಾಡ್ಬೋದು, ಅಥವಾ ನಿಮ್ಮ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಏನು ನಿಜವಾಗ್ಲೂ ಇಷ್ಟನೋ ಅದನ್ನು ಕ್ರಿಯೇಟ್ ಮಾಡಿ, ಇನ್ಸ್ಟೆಡ್ ಆಫ್ ಕಾಪಿಂಗ್ ಸಂಬಡಿ. ಯಾರೋ ಈ ಥರ ರಿವ್ಯೂ ಮಾಡ್ತಾರೆ, ಫುಡ್ ರಿವ್ಯೂಂಗ್ ಫಾರ್ ಎಕ್ಸಾಂಪಲ್. ತುಂಬ ಜನ ಫುಡ್ ರಿವ್ಯೂ ಮಾಡ್ತಾರೆ, ಸಿಕ್ಕಾಪಟ್ಟೆ ಫುಡ್ ಬ್ಲಾಗರ್ಸ್ಗಳಿದ್ದಾರೆ. ನೀವು ಫುಡಿ ಆಗಿರ್ಬೋದು, ಆದರೆ ನಿಮಗೆ ಅದು ಕ್ಯಾಮ್ರಾದಲ್ಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅದು ಗೊತ್ತಿದ್ರೆ ಖಂಡಿತ ಮಾಡಿ. ಅದರ್ವೈಸ್ ನಿಮಗೆ ಏನು ನಿಜವಾಗ್ಲೂ ಅಥೆಂಟಿಕ್ ಸೆಲ್ಫ್ ಅಂತ ಹೇಳ್ತಾರಲ್ಲ, ವಾಟ್ ದ ಫೀಲಿಂಗ್ಸ್ ದಟ್ ಕಮ್ಸ್ ಟು ಯು ವೆರಿ ವೆರಿ ಅಥೆಂಟಿಕ್ಲಿ, ಅದ್ರ ಬಗ್ಗೆ ಮಾತಾಡಿ. ಡೆಫಿನೆಟ್ಲಿ ಬಿ ಆಡಿಯನ್ಸ್ ಫಾರ್ ದಟ್. ಪೋಯಿಟ್ರಿ ಆಗಿರ್ಬೋದು, ಅದು ರೈಟಿಂಗ್ ವೆರಿ ಹಾರಿಫಿಕ್ ಸ್ಟೋರೀಸ್ ಆಗಿರ್ಬೋದು, ಅಥವಾ ಲವ್ ಸ್ಟೋರೀಸ್ ಆಗಿರ್ಬೋದು, ಅಥವಾ ಫಿಲಾಸಫಿ ಆಗಿರ್ಬೋದು, ಅಡುಗೆ ಬಗ್ಗೆ ಆಗಿರ್ಬೋದು. ಎಷ್ಟೊಂದು ಜನ ಮನೇಲಿ ಕೂತ್ಕೊಂಡ್ಬಿಟ್ಟು ಅಡುಗೆ ಬಗ್ಗೆ ಹೇಳ್ತಾರೆ, ಅದಕ್ಕೆ ಎಷ್ಟು ಮಿಲಿಯನ್ ವ್ಯೂಸ್ ಆ್ಯಂಡ್ ರೀಚ್ ಎಲ್ಲ ಸಿಗುತ್ತೆ. ಬಿಕಾಸ್ ಎಲ್ಲರಿಗೂ ಕಲ್ತ್ಕೊಳ್ಳೋ ಆಸೆ ಇದೆ. ಸೊ ನಿಮಗೆ ಏನು ತುಂಬ ಚೆನ್ನಾಗಿ ಬರುತ್ತೋ ಅದ್ರ ಬಗ್ಗೆ ಖಂಡಿತ ಮಾತಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ಸಿಸ್ಟೆಂಟಾಗಿ ಮಾಡಿ ಅದನ್ನು. ಸೊ ಒಂದಿನ ಮಾಡಿಬಿಟ್ಟು 10 ದಿನ ಇಲ್ಲ ಮಾಡದೇ ಇಲ್ಲ, ಯಾರು ಫಾಲೋವರ್ಸೇ ಬರ್ತಿಲ್ಲ ಅಂತ ಹೇಳಿದರೆ ಆಗಲ್ಲ. ಯಾರೇ ಒಬ್ಬರು ಫಾಲೋವರ್ಸ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದರೆ ಅಫ್ಕೋರ್ಸ್ ನಿಮಗೆ ಸಪೋರ್ಟ್ ಬರ್ತಿರ್ಬೇಕು ಆವಾಗ ನಿಮ್ಮ ಫ್ರೆಂಡ್ಸ್ಗಳಿಂದ, ನಿಮ್ಗೆ ಗೊತ್ತಿರೋರಿಂದ. ಬಟ್ ನೀವು ಕನ್ಸಿಸ್ಟೆಂಟಾಗಿ ಅದನ್ನು ಹಾಕಬೇಕು. ಸೊ ಎಲ್ಲರೂ ಇವತ್ತು ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಥವಾ ಯಾರು ತುಂಬ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಅವ್ರು ತುಂಬ ವರ್ಷಗಳಿಂದ ಮಾಡ್ತಿದ್ದಾರೆ ಇದನ್ನು. ಅವ್ರು ಕನ್ಸಿಸ್ಟೆಂಟಾಗಿ ದಿನ ಏನೇ ಆಗಲಿ, ನಾನಂತೂ ಎಷ್ಟೊಂದು ಸಲ ವೀಕೆಂಡಲ್ಲಿ ಕೂತ್ಕೊಂಡು 5 ರೀಲ್ ಶೂಟ್ ಮಾಡ್ತೀವಿ, ಅಥವಾ ಬರೆಯೋದಾಗಿರಲಿ. ಬಿಕಾಸ್ ಮಾಡಲೇಬೇಕು ಅದನ್ನು, ವಿತ್ ಅ ಫುಲ್ ಟೈಮ್ ಜಾಬ್ ಇದೆ, ಮತ್ತು ಎಷ್ಟೊಂದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತೆ. ಸೊ ದಿಸ್ ಆಲ್ಸೋ ಇಸ್ ಅ ಪ್ರಯಾರಿಟಿ. ಸೊ ನೀವು ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಇಸ್ ಅಫ್ಕೋರ್ಸ್ ಲೆಫ್ಟ್ ಯು. ಬಟ್ ನಂಬರ್ 1, ಬಿ ಯೋರ್ ಅಥೆಂಟಿಕ್ ಸೆಲ್ಫ್. ಯಾರಿಗೂ ಕಾಪಿ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ದಟ್ಸ್ ನಾಟ್ ಗೋನಾ ಟೇಕ್ ಯು ಎನಿವೇರ್. ಸೆಕೆಂಡ್ ಆಫ್ ಆಲ್, ಟ್ರೆಂಡ್ಸ್ ಬರ್ತಿರುತ್ತೆ, ಟ್ರೆಂಡ್ಸ್ ಹೋಗ್ತಿರುತ್ತೆ, ಒರಿಜಿನಲ್ ಕಾಂಟೆಂಟ್ ಕ್ರಿಯೇಟ್ ಮಾಡಿ. ಆ್ಯಂಡ್ ಅನದರ್ ಥಿಂಗ್ ಇಸ್ ದ್ಯಾಟ್ ನಿಮಗೆ ಯಾವ ಭಾಷೆ ಚೆನ್ನಾಗಿ ಬರುತ್ತೆ ಆ ಭಾಷೆಯಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ.
ಯಾಕೆಂದರೆ ನೀವು ಯಾವ ಊರಲ್ಲಿ ಇದ್ದೀರಲ್ಲ ಆ ಊರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಇವಾಗ ನಾನು ಬೆಂಗಳೂರು ಇರೋದ್ರಿಂದ ನನಗೆ ಬೆಂಗಳೂರು ಬಗ್ಗೆ ತುಂಬ ಗೊತ್ತು, ಅದ್ರ ಮೇಲೆ ನಂಗೆ ತುಂಬ ಗೌರವ ಇದೆ. ಸೊ ನಾನು ಬೆಂಗಳೂರು ಬಗ್ಗೆ ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದ್ನೋ ತುಂಬ ಜನಗಳು ಅದೇ ಫೀಲಿಂಗ್ಸ್ನ ಶೇರ್ ಮಾಡ್ಕೋತಾರೆ. ಸೊ ಅವರು ನಿಮಗೆ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಯು ಬಿಕಮ್ ಲೈಕ್ ಅ ಲೋಕಲ್ ಸೆಲೆಬ್ರಿಟಿ. ಸೊ ನಿಮ್ಮ ಕಾಂಟೆಂಟ್ ಅಥೆಂಟಿಕ್ ಆಗಿರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು ಆ್ಯಂಡ್ ಒರಿಜಿನಲ್ ಇರಬೇಕು. ಸೊ ವಾವ್, ಸ್ವಲ್ಪ ಜಾಸ್ತಿ ಗ್ಯಾರ ಕೊಟ್ಬಿಟ್ಟ. ಸೊ ನೀವು ಅಡ್ವೈಸ್ ಕೊಡೋಕ್ಕೆ ಯುವರ್ ವೆರಿ ಇದು. ಸಿ ಇವಾಗ ಹೆಂಗಾಗಿದೆ ಅಂದರೆ ನಾನು ಕೆಲಸದಲ್ಲೂ ಆಮ್ ಮ್ಯಾನೇಜರ್ ಅಲ್ವಾ. ಸೊ ಇಟ್ಸ್ ಲೈಕ್ ಮುಂಚೆ ಅನ್ಕೋತಿದ್ದೆ ಯಾಕೆ ಈ ಮ್ಯಾನೇಜರ್ಗಳೆಲ್ಲ ಇಷ್ಟೊಂದು ಮಾತಾಡ್ತಾರೆ, ಈಗ ಒಂದು ಕ್ವೆಶನ್ ಕೇಳಿದ್ರೆ ಇಷ್ಟು ದೊಡ್ಡ ಉತ್ತರ ಕೊಡ್ತಾರೆ, ಎಲ್ಲದಕ್ಕೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ದ ಸೇಮ್ ಪರ್ಸನ್ ನಾವು. ಸೊ ಯಾರೇ ನಾವು ಆಫೀಸಲ್ಲೂ ಅಷ್ಟೇ, ಯಾರನ್ನ ಒಂದು ಕ್ವೆಶನ್ ಕೇಳಿದ್ರೆ 20 ನಿಮಿಷ ನಾನು ಅದನ್ನು ನೀವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಆಮೇಲೆ ನಾನು ಲೈಕ್ ನಾನು ತಿಂಕ ಜಾಸ್ತಿ ಮಾತಾಡಿದ್ನ. ಇಟ್ಸ್ ಬಿಕಮ್ ಲೈಕ್ ದಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ನಂಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಂಗೆ ಮಾತಾಡೋಕ್ಕೆ ತುಂಬ ಇಷ್ಟ, ಸೊ ಹಾ. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದಿಷ್ಟು ಇವತ್ತಿನ ಸಂಚಿಕೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಜಸ್ಟ್ ಯೂತ್ ಮಾತಲ್ಲಿ ಸಂಚಿಕೆನ ಫಾಲೋ ಮಾಡಿ. ಇನ್ನಷ್ಟು ಡೈಲಿ ಸುದ್ದಿ ಮತ್ತು ಅಪ್ಡೇಟ್ಸ್ಗಾಗಿ ಕರ್ನಾಟಕ ತಜ್ಞ ನೋಡ್ತಾ ಇರಿ. ನಾನು ಸುಧತ್ ಭಾರದ್ವಾಜ್.